ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಸೊ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇವತ್ತು ಎರಡೆರಡು ಫಂಕ್ಷನ್ ಉಂಟು. ಒಂದು ನಮ್ಮ ಮನೆಯಲ್ಲಿದ್ದಂತಹ ಅಜ್ಜಂದು ಶ್ರಾದ್ದ, ಹಾಗೆಯೇ ಇನ್ನೊಂದು ನಮ್ಮ ಸ್ಕೂಲ್ ಪಾರ್ಲಿಮೆಂಟ್ ಇದೆ, ಇನಾಗ್ರೇಷನ್. ಹಾಗಾಗಿ ನನಗೆ ಶಾಲೆಯಲ್ಲಿ ರಜೆ ಸಿಗಲಿಲ್ಲ, ಹಾಫ್ ಡೇ ಮಾತ್ರ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ಅಲ್ಲಿಗೆ ಹೋಗ್ತೇನೆ. ಬೆಳಗ್ಗಿಂದ ಮಧ್ಯಾಹ್ನ ತನಕ ಸ್ಕೂಲಲ್ಲಿ ಇರ್ತೇನೆ. ಸೊ ಇವತ್ತಿನ ವ್ಲಾಗ್ ಹೇಗಿರ್ತದೆ ಅಂತ ಮತ್ತೆ ಮುಂದೆ ನೋಡಿ. ಸ್ಕೂಲ್ನ ಎದುರು ತನಕ ನನ್ನನ್ನು ಗುಂಡು ಕಾರಲ್ಲಿ ಡ್ರಾಪ್ ಮಾಡಿ ಹೋದರು. ಸೊ ಇವಾಗ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಮತ್ತೆ ಇಲ್ಲಿಂದ ಮಧ್ಯಾಹ್ನ ಆಫ್ಟರ್ನೂನ್ ರಜೆ ತಗೊಂಡು ಹೋಗಿದ್ದೇನೆ. ನಮ್ಮದು ಇವತ್ತು ಫಂಕ್ಷನ್ ಮೋಂತಿಮಾರ ದೇವಸ್ಥಾನದಲ್ಲಿ ಇರೋದು. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಲ್ಲೇ ಇರ್ತದೆ ಹೆಚ್ಚಾಗಿ. ಹಾಗಾಗಿ ಗುಂಡು ಮಾಮಿ ಮತ್ತು ಇಂದಿರಾ ಆಂಟಿ ಬಾಂಬೆಯಿಂದ ಬಂದಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ನಾವು 4 ಮಂದಿ ಮನೆ ಕಾರಲ್ಲಿ ಹೊರಟಿದ್ವಿ. ಆನ್ ದಿ ವೇ ನಂದು ಸ್ಕೂಲ್ ಇರೋದು, ಹಾಗೆ ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿ ಗುಂಡು ಹೋಗಿದ್ದಾರೆ. ಸೊ ಸ್ಕೂಲಲ್ಲಿರುವ ಫಂಕ್ಷನನ್ನು ಮುಗಿಸ್ಕೊಂಡು ನಾನು ಮಧ್ಯಾಹ್ನ CL ಹಾಕಿದ್ದೇನೆ. ಅದರ ನಂತರ ಮಧ್ಯಾಹ್ನ ಮೇಲೆ ನಾನು ಇಲ್ಲಿಂದ ಬಸ್ ಹಿಡ್ಕೊಂಡು ಮೋಂತಿಮಾರ ದೇವಸ್ಥಾನಕ್ಕೆ ಹೋಗ್ತೇನೆ. ಇದು ನನ್ನ ಸ್ಕೂಲಿನ ಹೊರಗಡೆ ನೋಡಿ ಇರುವಂತಹ ವ್ಯೂ. ಈ ಥರ ಎಲ್ಲ ಕಡೆ ಫುಲ್ ಗ್ರೀನ್ ಉಂಟು. ಆ್ಯಕ್ಚುಲಿ ಎಲೆ ಸಾಗುವಾನಿ ಮರದ ಎಲೆಗಳು. ಇದನ್ನು ನೋಡುವಾಗ ನಿಮಗೆಲ್ಲರಿಗೂ ನೆನಪಾಗ್ಬೋದು, ಹೆಚ್ಚಿನವರು ಮಂಗಳೂರಿನ ಸೈಡ್ನವರು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡ್ತಾರೆ. ಇದೇ ಎಲೆಯಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಗಿಡ ಉಂಟು, ಬಟ್ ಆದರೆ ಸಣ್ಣ ಗಿಡ, ಅದರಲ್ಲಿ ಇಷ್ಟು ಎಲೆ ಇಲ್ಲ. ಇದನ್ನು ನೋಡುವಾಗ ಆಸೆ ಆಗ್ತದೆ. ನಾನು ಮಧ್ಯಾಹ್ನ ತನಕ ಶಾಲೆಯ ಪ್ರೋಗ್ರಾಮ್ ಮುಗಿಸಿ ಒಂದು ಕ್ಲಾಸ್ ಮಾಡಿ ನಾನು ಅಲ್ಲಿಂದ ಮತ್ತೆ ಮೋಂತಿಮಾರಿಗೆ ಹೊರಟಿದ್ದೇನೆ. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಏನಾಯ್ತಂದರೆ, ನಾನೊಂದು ಬಸ್ಸಿಗೆ ಹತ್ತಿದ್ದೆ, ಮುಡಿಪು ಬಸ್ಸಿಗೆ. ಸೊ ಆ ಬಸ್ ಮಂಜನಾಡಿಯಾಗಿ ಹೋಗೋದಿತ್ತು. ಹಾಗೆ ಅದರಲ್ಲಿಂದ ಇಳ್ಕೊಂಡು ನಾಟೆಕಲ್ಲಲ್ಲಿ ಮತ್ತೆ ನಾನು ಮಂಚಿಗೆ ಹೋಗುವ ಬಸ್ಸಲ್ಲೀಗ ಹೋಗ್ತಾ ಇದ್ದೇನೆ. ಇವಾಗ ನಾನು ನಮ್ಮ ಗ್ರಾಮದ ದೇವಸ್ಥಾನ, ಅಜ್ಜ ಹುಟ್ಟಿದ ಊರಿದೆ. ಸೊ ಹಾಗಾಗಿ ಇಲ್ಲಿ ಅವರದ್ದು ಶ್ರಾದ್ದ ಕಾರ್ಯ ಇತ್ತಲ್ವ, ಹೇಳಿದ್ದೆ ಬೆಳಿಗ್ಗೆ, ಆವಾಗಲೇ ಅಲ್ಲಿಗೆ ಬಂದು ರೀಚ್ ಆಗಿದ್ದೇನೆ ನೋಡಿ. ನಾನು ನಿಮಗೆ ಇವಾಗ ದೇವಸ್ಥಾನವನ್ನು ತೋರಿಸಿದ್ನಲ್ಲ ಮೇಲೆ. ಸೊ ಆ ದೇವಸ್ಥಾನದ ಒಂದು ಹಾಲ್ ಇಲ್ಲಿ ಉಂಟು. ಸೊ ಇಲ್ಲಿ ಅಪರ ಕ್ರಿಯೆಗಳನ್ನು, ಶ್ರಾದ್ದ, ಈ ಥರದ ಕಾರ್ಯಗಳನ್ನೆಲ್ಲ ಇಲ್ಲಿ ಕೆಳಗೆ ಮಾಡ್ತಾರೆ. ಇಲ್ಲೇ ಕೆಳಗೊಂದು ಕೊಳ ಉಂಟು ನೋಡಿ. ಲಾಸ್ಟ್ ಟೈಮ್ ಇದರಲ್ಲಿ ನೀರಿರಲಿಲ್ಲ, ಇವಾಗ ತುಂಬ ನೀರುಂಟು.
ಲಾಸ್ಟ್ ಟೈಮ್ ಒಂದು ಕಾರ್ಯಲ್ಲಿ ಆಗಿದ್ದಾಗ ಊಟ ಉಳ್ಕೊಂಡಿರಲಿಲ್ಲ, ಸೊ ಈ ಸಲ ಸ್ವಲ್ಪ ಉಳ್ಕೊಂಡಿದೆ. ಹಾಗೆ ಅದನ್ನು ತೊಗೊಂಡೋಗ್ಲಿಕ್ಕೆ ಪಾತ್ರೆ ಪಗಡೆ ಎಲ್ಲ ಹಿಡ್ಕೊಂಡು ಬಂದಿದ್ದೇವೆ. ಮಾಮಿ ಎಲ್ಲ ತುಂಬ್ಕೊತಾ ಇದ್ದಾರೆ. ಸೊ ನಾನು ಇವಾಗ ಒಂದು ಶಾಪಿಗೆ ಹೋಗಿ ಕೆಲವೊಂದು ಪ್ಲ್ಯಾಸ್ಟಿಕ್ಸ್ ಬೇಕಂತ ಅದನ್ನು ತೊಗೊಂಡು ಹೋಗಲಿಕ್ಕೆ ಹಾಗೆ ಶಾಪಿಗೆ ಹೋಗ್ತಾ ಇದ್ದೇನೆ ಈಗ. ಇಲ್ಲಿ ನೋಡಿ ಒಂದು ಶಾಪ್ ಉಂಟು. ಸೊ ಈ ಶಾಪಿಂದ ನಾನು ಪ್ಲಾಸ್ಟಿಕ್ ತೊಗೊಳ್ಳಿಕ್ಕೆ ಅಂತ ಬಂದಿದ್ದೇನೆ. ಈ ಸಾರಿಗಳನ್ನು ದೇವರಿಗೆ ಭಕ್ತಾದಿಗಳು ನೀಡಿರುವಂಥದ್ದು. ಸೊ ಉಡಿಸಿದ ನಂತರದಲ್ಲಿ ಇದನ್ನು ಇಲ್ಲಿ ಹರಾಜಿಗೆ ಹಾಕಿರ್ತಾರೆ. ಸೊ ಹಾಗೆ ಇಲ್ಲಿ ಬೇರೆ ಬೇರೆ ಥರದ ಸಾರಿಗಳಿದ್ವು. ಇದರ ನಂತರದಲ್ಲಿ ಸೊ ನಮ್ಮದೆಲ್ಲ ಕೆಲಸ ಮುಗಿಯಿತು. ಹಾಗೆ ನಾವು ಇವಾಗ ಇಲ್ಲಿಂದ ಮನೆಯ ಕಡೆಗೆ ಹೊರಟಿದ್ದೇವೆ. ನಾವಿವಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಕೊರಗಜ್ಜನಗಟ್ಟೆಗೆ ಹೋಗ್ತಾ ಇದ್ದೇವೆ. ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆಯಲ್ಲಿ ತುಂಬ ಹಲಸಿನ ಹಣ್ಣು ಉಂಟು ಅಂತ ನೋಡಿ. ಸೊ ಅದರ ಅವಸ್ಥೆ ಏನಾಗಿದೆ ಅಂದರೆ ಈಗ ಹಣ್ಣಾಗಿ ಕೆಳಗೆ ಬೀಳ್ತಾ ಉಂಟು. ಇಲ್ಲೊಂದು ಬಿದ್ದಿದೆ ನೋಡಿ, ಬಿದ್ದು ಪಚಕ್ಕಾಯಿತು. ಬಟ್ ಆದರೆ ನಾವು ತಿನ್ನೋದಿಲ್ಲ, ನಮಗೆ ತಿಂದು ತಿಂದು ಸಾಕಾಗಿ ಹೋಯಿತು. ಬಟ್ ಏನು ಅದರದ್ದು ರೆಸಿಪಿ ಎಲ್ಲ ಮಾಡಿ ಎಲ್ಲ ತಿಂದಾಗಿ ಆಯಿತು. ಸೊ ನಿಮಗೆ ಯಾರಿಗಾದರೂ ಬೇಕಾದರೆ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರಿ. ಸೊ ನಾನು ನಿಮಗೆ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇನೆ, ಅಥವಾ ನಮ್ಮ ಮನೆ ಹತ್ತಿರಕ್ಕೆ ಬಂದರೆ ನಾನು ಕೊಡ್ತೇನೆ. ಆದರೆ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಅರ್ಚನಾ ಬಿಕೆ ಅಂತ ಅಕೌಂಟ್ ಉಂಟು, ಅಲ್ಲಿ ಒಂದು ಮೆಸೇಜನ್ನು ಹಾಕಿರಿ. ಬಿಕಾಸ್ ಇಲ್ಲೆಲ್ಲ ಕೊಳ್ತು ಹಾಳಾಗ್ತಾ ಉಂಟು. ಯಾರಿಗಾದರೂ ತಿಂದು ಉಪಯೋಗ ಮಾಡೋರಿದ್ದರೆ ಬಂದು ತಗೊಂಡು ಹೋಗ್ಬೋದು. ಈ ಥರ ಮಂಗಳೂರು ಏರಿಯಾದಲ್ಲಿ ಇರುವವರಿಗೆ ಮಾತ್ರ, ತುಂಬ ದೂರಕ್ಕೆಲ್ಲ ನಮಗೆ ಕೊಡಲಿಕ್ಕಾಗೋದಿಲ್ಲ. ಹಾಗೆ ಯಾರಾದರೂ ಬೇಕು ಅಂತಾದರೆ ಕಮೆಂಟ್ ಹಾಕಿರಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಮೆಸೇಜನ್ನು ಮಾಡಿ, ನನಗೆ ಹಲಸಿನ ಹಣ್ಣು ಬೇಕು ಅಂತ. ನನ್ನ ಮದುವೆ ವಿಡಿಯೋವನ್ನು ನಾನು ಹಾಕಿದ್ದೆ. ಆ್ಯಕ್ಚುಲಿ ಅದು 5 ವರ್ಷದ ಹಿಂದಿನದ್ದು. ನನಗದು ಸಿಕ್ಕಿದ್ದು ಇವಾಗ ರೀಸೆಂಟಾಗಿ. ಹಾಗಾಗಿ ನಾನು ಅದನ್ನು ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಹಾಕಿದ್ದೇನೆ. ಆ್ಯಕ್ಚುಲಿ ಅದು ಲೈವ್ ಇದು ವಿಡಿಯೋ. ನಿಮ್ಮ ಪ್ರೀತಿ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಬಟ್ ನಾನು ಆ ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದ್ದೆ, ಇವಾಗ ತುಂಬಾ ಡಿಫರೆಂಟ್ ಆಗಿದ್ದೇನೆ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನು ವಿಶೇಷ ಅಂದರೆ ಮೊಹರಮ್ಮು. ಹಾಗೆ ನಮಗೆ ಸ್ಕೂಲಲ್ಲಿ ಇವತ್ತು ರಜೆ ಇತ್ತು. ನಾಳೆ ಸ್ಕೂಲಲ್ಲಿ ಮೊಹರಂ ಸೆಲೆಬ್ರೇಷನ್ ಉಂಟು. ಹಾಗೆಯೇ ಇವತ್ತು ನಮಗೊಂದು ಕೆಲಸ ಉಂಟು. ಏನಂದರೆ ಹಲಸಿನಕಾಯಿಯ ಸೋಲೆಯನ್ನು ಉಪ್ಪಲ್ಲಿ ಹಾಕಿಡೋದು. ಹಾಗೆ ನಾನು, ನನ್ನ ಮಾಮಿ ಮತ್ತು ಬಾಂಬೆಯ ಇಂದ್ರ ಆಂಟಿ ಸೇರಿಕೊಂಡು ಹಲಸಿನಕಾಯಿಯನ್ನು ಕಟ್ ಮಾಡಿ ರಿಪೇರಿ ಮಾಡ್ತಾ ಇದ್ದೇವೆ. ಈ ಜನ ಯಾವಾಗಲೂ ಹಲಸಿನಕಾಯಿಯನ್ನು ಕಟ್ ಮಾಡುವಾಗ ಉಪದ್ರ ಮಾಡೋದು. ಅದಕ್ಕೆ ಇವತ್ತು ನೋಡಿ ಕಟ್ಟಿ ಹಾಕಿದುಂಟು. ಕುಚು 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 ಐತಿಯ ಕುಚು ಕೂಚು ತೇ ಕೂಚು 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 ಹೇಳಿದರೆ ಇಲ್ಲಿ ಕೂತಿದ್ದಾಳೆ ನೋಡಿ, ಒಳ್ಳೆ ಮಗು ಇದು. ಹೇಳಿದನ್ನೆಲ್ಲ ಕೇಳ್ತದೆ ಪಾಪಚ್ಚಿ. ಶೀಪು ಇತ್ತು ಶೀಪು ನೋಡಿ, ಫೈನಲ್ಲಿ ಒಳ್ಳೆ ಮಗುವಿನ ಹಾಗೆ ಕೂತ್ಕೊಂಡು ಇನ್ನಿಲ್ಲೇ ಕೂತ್ಕೊಂಡಿರ್ತಾಳೆ. ನಾವು ನಮ್ಮ ಕೆಲಸವನ್ನು ಹೋಗಿ ಮಾಡ್ತೇವೆ.
ಬ್ಯಾಕ್ಗ್ರೌಂಡಲ್ಲಿ ಮಿಲಿಯ ಮ್ಯೂಸಿಕ್ ಕೇಳ್ತಾ ಉಂಟು, ರೀಸನ್ ಅವಳನ್ನು ಕಟ್ಟಿ ಹಾಕಿದುಂಟಲ್ಲ ಹಾಗೆ. ಏ ಚಿಟ್ಟಿ ಏ ಫೈನಲಿ ನಾವು ಹಲಸಿನಕಾಯಿಯ ಸೊಳ್ಳೆಯನ್ನು ಕಾಯಿಯಿಂದ ಸಪ್ರೇಟ್ ಮಾಡಿ ಆಯಿತು ನೋಡಿ. ಇಷ್ಟುಂಟು. ಇದನ್ನಿನ್ನು ಡಬ್ಬಕ್ಕೆ ಹಾಕಲಿಕ್ಕೆ ಉಂಟು, ಉಪ್ಪು ಮತ್ತು ಕಾಯಿ ಸೊಳ್ಳೆಯನ್ನು ಹಾಕುವಂಥದ್ದು. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಇದರಲ್ಲಿ ಸಾಂಗುಲಿ ಅಂತ ಹೇಳ್ತೇವೆ ನಾವು ನೋಡಿ, ಇದನ್ನು ಸಾಂಗುಲಿ ಹೇಳ್ತೇವೆ. ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಇದನ್ನು ಮತ್ತು ಹಲಸಿನ ಬೀಜವನ್ನು ಸಪ್ರೇಟ್ ಮಾಡಲಿಕ್ಕೆ ಉಂಟು. ಸಪ್ರೇಟ್ ಮಾಡಿದ ಮೇಲೆ ಡಬ್ಬಕ್ಕೆ ಹಾಕುವಂಥದ್ದು. ನಾವೀಗ ಹಲಸಿನಕಾಯಿಯನ್ನು ಬಿಡಿಸಿ ಡಬ್ಬದೊಳಗೆ ಹಾಕ್ತೇವೆ. ಅದಕ್ಕೋಸ್ಕರ 2 kg ಟಾಟಾ ಸಾಲ್ಟ್ ಅಂತಂದಿಟ್ಟದುಂಟು. ಇದು ನೋಡಿ ಕಲ್ಲುಪ್ಪು. ಸೊ ಈ ಉಪ್ಪನ್ನು ನಾವು ಇದರೊಳಗೆ ಹಾಕ್ತೇವೆ. ಅದರ ಮೇಲೆ ಹಲಸಿನ ಸೊಳ್ಳೆ, ಮತ್ತು ಹಲಸಿನ ಸೊಳ್ಳೆ, ಅದರ ಮೇಲೆ ಉಪ್ಪು, ಉಪ್ಪಿನ ಮೇಲೆ ಹಲಸಿನ ಸೊಳ್ಳೆ, ಹೀಗೆ ಹಾಕಿ ಫುಲ್ ಕವರ್ ಮಾಡುವಂಥದ್ದು. ಎಂಥದ್ದು ಕಸಲ್ ಟಬ್ಬು? ऐसे लग रहा है थोड़े थोड़े बोलो ना वीडियो करता नहीं है तो सब उद्या मला सोडले स्टेशन स्टेशन ನಾಳೆಯಿಂದ ಕೆಲ್ಸಕ್ಕೆ ಬರಬಾರ್ದಾ? ನಾನೆಲ್ಲ ಅರ್ಧ ಕೆಲಸ ಮಾಡಿದ್ದೇನೆ ಅಂತ ಆಂಟಿ ಹೇಳ್ತಾ ಇದ್ದಾರೆ. ನಾಳೆಯಿಂದ ಕೆಲ್ಸಕ್ಕೆ ಬರಬಾರ್ದಂತೆ. ಪಾಪ ಅವರಿಗೆಲ್ಲ ಸುಸ್ತಾಗಿ ಹೋಯ್ತು ಕೆಲಸ ಮಾಡಿ ಮಾಡಿ. ಆ್ಯಕ್ಚುಲಿ ನಾನು ಅರ್ಧ ಕೆಲಸ ಮಾಡ್ತಾ ಇಲ್ಲ, ನಾನು ಇಲ್ಲೊಂದು ಫುಲ್ ಕೆಲಸ ಮಾಡ್ತಾ ಇದ್ದೇನೆ. ಅದೇನಾಯಿತು ಗೊತ್ತಿಲ್ಲ, ಸ್ಟವ್ ಆನ್ ಮಾಡಿಟ್ಟು ಹೋಗಿದ್ದೆ ನೋಡಿ, ಇಲ್ಲಿ ಕುದೀತಾ ಉಂಟು. ಇದು ಹಾಗಲಕಾಯಿ ಮತ್ತು ಅಂಬಡೆದು ಬೆಂದಿ ನಿನ್ನೆ ನಾವು ಫಂಕ್ಷನಿಂದ ತಂದದ್ದು. ಸೊ ಅದನ್ನೇ ಈಗ ತಿಂತಾ ಇರುವಂಥದ್ದು. ಇವತ್ತಿನ ಸ್ಪೆಷಲ್ ಇದು. ನೆಕ್ಸ್ಟ್ ಇಲ್ಲಿ ರೈಸ್ ಉಂಟು ನೋಡಿ, ಬಿಸಿ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದು ಕೂಡ ನಿನ್ನೆ ನಾವು ಫಂಕ್ಷನಿಂದಲೇ ತಂದದ್ದು ಟೊಮೆಟೊ ಸಾರು. ಹಾಗೆ ಇವತ್ತಿನ ನಮ್ಮ ಫುಡ್ ಇದುವೆ.